ಸರ್ಕಾರಿ ಹೈಸ್ಕೂಲ್ ಬರಗೂರಲ್ಲಿ. ನನ್ನ ಹೆಸರು ಮೇಘನ ಅಂತ. 625ಕ್ಕೆ 599 ತೆಗ್ದು ಪಾಸ್ ಆಗಿದ್ದೀನಿ. ನಮ್ಮ ಸ್ಕೂಲು ನಾನು ಫಸ್ಟಿಂದ ಸ್ಕೂಲಿಗೆ ಬಂದಾಗಿಂದ ನಾನು 9th ಸ್ಕೂಲಿಗೆ ಸೇರಿದ್ರು ಸಮೇತ 10th ಬೇಗ ಅಡ್ಜಸ್ಟ್ ಆಗಿ 9th ಅಡ್ಜಸ್ಟ್ ಆಗಿ 10th ಚೆನ್ನಾಗಿ ಓದಿ ಫಸ್ಟಿಂದನೂ ನಮ್ಮ ಟೀಚರ್ಸು ಕಷ್ಟಪಟ್ಟು ಈ ಸತಿ 10th ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ನಮ್ಮ HM ಯಾವಾಗಲೂ ಬಂದು ರಿಸಲ್ಟ್ಗೆ ಇನ್ನು ಎಕ್ಸಾಮ್ಗೆ ಎಷ್ಟು ದಿನ ಇದೆ ಅಂತ ಯಾವಾಗಲೂ ವಾರ್ನಿಂಗ್ ಕೊಟ್ಟು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ನಮ್ಮ ಟೀಚರ್ಸ್ ಕೂಡ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ನಮ್ಮ ದಸರಾ ಹಬ್ಬದಲ್ಲೇ ಆಗಲಿ ಯುಗಾದಿ ಹಬ್ಬದಲ್ಲೇ ಆಗಲಿ ಅವರು ಕೂಡ ಹಬ್ಬ ಮಾಡದೆ ಮನೇಲಿ ಬಿಟ್ಟು ಬಂದು ನಮ್ಮ ಹತ್ರ ಸ್ಕೂಲಲ್ಲಿ ಯಾವಾಗಲೂ ಓದ್ಕೊಳ್ರಿ ಅಂತ ಹಬ್ಬ ಬಿಡ್ರಿ ಹಬ್ಬ ರಿಸಲ್ಟ್ ಬಂದಲ್ಲಿ ನೀವು ಹಬ್ಬ ಮಾಡಿರಂತೆ ಈಗ ಹಬ್ಬ ಮಾಡಬೇಡ್ರಿ ಅಂತ ಅಂದ್ಬಿಟ್ಟು ಮನೆ ಸ್ಕೂಲಲ್ಲಿ ಹಬ್ಬ ಅವ್ರು ಮನೇಲಿ ಮಾಡಿದ್ರು ಕೂಡ ನಮ್ಮ ಹತ್ರ ಬರ್ತಿದ್ರು. ಅವ್ರು ದೂರದಿಂದ ಬರಬೇಕು ಅಂದ್ರೂ ಕೂಡ ಬೆಳಗ್ಗೆ 5 ಗಂಟೆನೇ ಎದ್ದು ಬರ್ತಿದ್ರು ನಮ್ಮ ಹತ್ರ. ಬೇಗ ಬರ್ರಿ ಸ್ಕೂಲ್ ಹತ್ರ ಅವರೇ ಬಂದು ಸ್ಕೂಲಲ್ಲಿ ಕಾಯ್ತಾ ಇದ್ರು ನಮಗೋಸ್ಕರ ಪಾಠ ಮಾಡಬೇಕು ಅಂತ. ನಾವೇ ತುಂಬಾ ಲೇಟಾಗಿ ಬಂದ್ರು ಸಮೇತ ಮಕ್ಕಳನ್ನೇನೋ ಬೈದೆ ಅವರೇ ಬೇಗ ಬಂದು ಪಾಠ ಮಾಡೋರು ಚೆನ್ನಾಗಿ. ಅವ್ರ ಎಫರ್ಟ್ ಇಂದ ನಾವು ಇಷ್ಟೊಂದು ತೆಗಿಯಕ್ಕಾಗುತ್ತೆ ಅಂತ ಹೇಳ್ಬೋದು. 9th ಅಲ್ಲಿ ಒಳ್ಳೆ ಪಾಠ ಮಾಡಿದ್ರು, ಹಾಗಾಗಿ ಬೇಸಿಕ್ ಚೆನ್ನಾಗಿ ಸಿಕ್ತು ಅಂತ ಚೆನ್ನಾಗಿ ಸಿಕ್ತು ಇಲ್ಲಿಂದ. ಯಾವ ಊರಮ್ಮ? ನಮ್ದು ರಾಗ್ಲಹಳ್ಳಿ. ಅಪ್ ಅಂಡ್ ಡೌನ್ ಮಾಡ್ತಿದ್ದಾರೆ. ಅಪ್ ಅಂಡ್ ಡೌನ್ ಮಾಡ್ತೀವಿ. ನಿಮ್ಮ ತಾಯಿ ಏನ್ ಕೆಲಸ? ನಮ್ಮ ತಾಯಿ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಟೋಟಲ್ ಈಗ ನಿಮ್ಮ ಸ್ಕೂಲಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. 88 ಜನಕ್ಕೆ 84 ಜನ ಪಾಸ್ ಆಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಟೀಚರ್ಸ್ ಎಫರ್ಟ್ ಇಂದಾನೆ ಇಷ್ಟೆಲ್ಲ ಆಗಿದ್ದು. ಅವ್ರು ಇಷ್ಟು ಕಷ್ಟ ಪಡ್ತಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಫಸ್ಟ್ ಇಂದ ಕೂಡ ನಮ್ಗಿನ್ನ ಜಾಸ್ತಿ ಎಫರ್ಟ್ ಹಾಕಿರೋದು ಅವರೇ. ನಮ್ಮ ಸ್ಕೂಲ್ ರಿಸಲ್ಟ್ ಬರಬೇಕು, ಯಾವ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲು ಅಂತ ಇಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ನಮ್ಮ ಟೀಚರ್ಸ್ಗೆ ಜಾಸ್ತಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸಬ್ಜೆಕ್ಟನ್ನು ಚೆನ್ನಾಗಿ ಪಾಠ ಮಾಡ್ತಾರೆ. ಎಲ್ಲಾ ಸಬ್ಜೆಕ್ಟು ಚೆನ್ನಾಗಿ ಪಾಠ ಮಾಡೋರು. ಒಂದು ಇಂತ ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಮ ಟೀಚರ್ಸ್ ನಮ್ಮನ್ನೇ ಕೇಳೋರು. ಎಷ್ಟೇ ಸತಿ ಒಂದು ಲೆಸನ್ ಮಾಡೋರೆ ಅಂದ್ರೆ ಅದು 100 ಸತಿ ಕೇಳಿರ್ತಾರೆ, ಅರ್ಥ ಆಯ್ತಾ ಇನ್ನೊಂದ್ ಸತಿ ಮಾಡ್ಬೇಕಾ ಅಂತ. ಯಾವತ್ತೂ ನಾವು ಕೇಳಿದ್ದು ಎಂದೂ ಇಲ್ಲ ಅಂದಿಲ್ಲ ಹೇಳ್ಕೊಡಕ್ಕೆ ಅವರು. ನಮ್ಮ ತಂದೆನೂ ಗಾರ್ಮೆಂಟ್ಸ್. ಅವ್ರು ಬೆಂಗಳೂರಲ್ಲಿ ಇರೋದು. ನಾವು ನಮ್ಮ ದಡಮರ್ ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಹೊರಡ್ತಿರೋದು. ಬಸ್ ಇಲ್ಲ ಅಂದ್ರೂ ಸಮೇತ ನಮ್ಮ ಟೀಚರ್ಸ್ ಕಷ್ಟಪಟ್ಕೊಂಡು ನಿಮ್ಗೋಸ್ಕರ ಬರ್ರಿ ಸಾಕು ಇದೊಂದು ವರ್ಷ ಬರ್ರಿ ಅಂತ. ಬಸ್ ಇಲ್ಲ ಅಂದ್ರೂ ಸಮೇತ ಕಷ್ಟಪಟ್ಕೊಂಡು ನಮ್ಮ ಟೀಚರ್ಸ್ಗೋಸ್ಕರ ಕಾಯಿಸ್ಬೋದು ಅಂತ ಬಂದು ಇಷ್ಟೆಲ್ಲ ಕಲ್ತು ಹಿಂಗೆ ರಿಸಲ್ಟ್ ಖುಷಿ ಆಗ್ತಾ ಇದೆ ನಿಮಗೆ? ಏನು ಕಾಂಬಿನೇಷನ್ ಮಾಡಬೇಕು ಅಂತ ಸೈನ್ಸ್ ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ಆಗಿ ಒಳ್ಳೆ ಸೇವೆ ಕೊಡ್ತೀರಾ ಬಡ ಜನರಿಗೆ. ಓಕೆ, ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ ಸರ್. 600ಕ್ಕೆ 1 ಮಾರ್ಕ್ ಕಡಿಮೆ. 1 ಮಾರ್ಕ್ಸ್ ಕಡಿಮೆ, ಅದು ಕಡಿಮೆ ಆಯ್ತು. ತೆಗಿಬೇಕಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಯಾಕೋ ಡಲ್ ಆಗೈತೆ. ಈಗ ನೀವು ಬೆಂಗಳೂರಲ್ಲಿ ಇದ್ರಿ, ಮಗಳು ಇಲ್ಲಿ ಇರ್ತಾರೆ, ತುಂಬಾ ಅವರ ಒಡನಾಟ ಹೇಗೆ? ಇಲ್ಲ ಸರ್, ಚೆನ್ನಾಗಿತ್ತು. ನಮ್ಮ ಅಕ್ಕ ನಮ್ಮ ಬಾವ ಚೆನ್ನಾಗಿ ಅವ್ರಿಗೆ ಇದನ್ನ ಮಾಡಿ ಸ್ಕೂಲಿಗೆ ಕಳ್ಸಿದ್ದಾರೆ. ಅದ್ರಲ್ಲಿ ಮಾಸ್ಟರ್ಗಳು ಚೆನ್ನಾಗಿ ಅವ್ರ ದೊಡ್ಡಮ್ಮಂಗೆ ಏನೇ ವಿಷಯ ತಿಳಿಸಿದ್ರು ಮತ್ತೆ ನಮಗೆ ಫೋನ್ ಮಾಡಿ ಏನೇ ಇದ್ರು ನಮ್ಗೆ ಇದನ್ನ ಮಾಡೋರು, ಇನ್ಫಾರ್ಮ್ ಮಾಡೋರು. ಮಾಸ್ಟರ್ಗಳಿಂದ ಇಷ್ಟೆಲ್ಲ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮಗಳು ಈಗ ಡಾಕ್ಟರ್ ಆಗ್ಬೇಕು ಅಂತ ಇದ್ದಾರೆ. ನೋಡೋಣ ಸರ್, ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ. ಅವಳು ಮಾಡಿಸ್ಬೇಕು ಅಂತ ಐತೆ. ಏನೇ ಕಷ್ಟ ಆದ್ರೂ ಅವಳು ಓದ್ತೀನಿ ಅಂದ್ರೆ ಓದಿಸ್ತೀವಿ ಸರ್. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀವಿ, ಮಾಡಿಸ್ತೀವಿ ಸರ್. ಈಗ ಬೆಂಗಳೂರಲ್ಲೇ ಸೇರಿಸ್ಬೇಕಂತಿದ್ರೆ ಇಲ್ಲೆಲ್ಲ ನಮಗೆ ಸರ್ ನೋಡ್ಬೇಕು ಸರ್, ಇನ್ನೂ ಏನು ಅನ್ಕೊಂಡಿಲ್ಲ, ನೋಡ್ಬೇಕು. ಚೆನ್ನಾಗಿ ಓದಿದ್ರೆ ಖುಷಿಯಾಗಿದೆ. ಖುಷಿಯಾಗಿದೆ ಸರ್. ಫ್ಯೂಚರ್ ಚೆನ್ನಾಗಿರ್ಲಿ, ಒಳ್ಳೇದಾಗಿ. ಶಾಲೆ ಒಳಗೆ ಮಕ್ಕಳು ಓದಿದ್ರೆ ಒಳ್ಳೆ ಫಲಿತಾಂಶ ಬರೋದಿಲ್ಲ ಅಂತ ಎಲ್ಲ ಒಂದ್ ಕಡೆ ಒಂದು ಮನೋಭಾವ ಇದೆ. ಈಗ ನೀವು ನಿಮ್ಮ ಮಗಳನ್ನ ಸರ್ಕಾರಿ ಶಾಲೆ ಒಳಗೆ ಹಾಕಿ ನಿಮ್ಮ ಮಗಳು ಉತ್ತಮವಾದಂತ ಫಲಿತಾಂಶ ತಗೊಂಡಿರೋದಕ್ಕೆ ನೀವು ಬೇರೆ ಪೋಷಕರಿಗೆ ಮತ್ತೆ ಸರ್ಕಾರಿ ಶಾಲೆಗೆ ಸೇರಿಸುವಂತ ಪೋಷಕರಿಗೆ ಏನ್ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ? ಸೇರಿಸ್ಬೇಕು ಸರ್. ಸರ್ಕಾರಿ ಶಾಲೆಗೆ ಪರ್ಸೆಂಟೇಜ್ ಬಂದಂಗೆ ಪ್ರೈವೇಟ್ ಸ್ಕೂಲಲ್ಲಿ ಬರ್ತಾ ಇಲ್ಲ ಸರ್. ಪ್ರೈವೇಟ್ ಸ್ಕೂಲಲ್ಲಿ ದುಡ್ಡು ಕಟ್ಟಿ ಓದಿಸಿರೋರು ಈ ಪರ್ಸೆಂಟೇಜ್ ತೆಗ್ದಿಲ್ಲ. ಕೆಲವೊಂದ್ ಕಡೆ ಈಗ ಸರ್ಕಾರಿ ಶಾಲೆಗೆ ಮಕ್ಕಳು ಹಾಕಿದ್ರೆ ಒಳ್ಳೇದು ಸರ್. ನಮ್ ಇಬ್ರು ಮಕ್ಳನ್ನ ನಾವು ಸರ್ಕಾರಿ ಶಾಲೆಗೆ ಸರ್ ಹಾಕಿದ್ದೀವಿ. ಭರವಸೆ ಇದೆ. ಭರವಸೆ ಇದೆ. ಬೇರೆ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸ್ಬೇಕು ಸರ್, ಸೇರಿಸಿದ್ರೇನೆ